ತುಮಕೂರು ನಗರದಲ್ಲಿ ಡೆಡ್ಲಿ ಆಕ್ಸಿಡೆಂಟ್. ತುಮಕೂರು ನಗರದಲ್ಲಿ ತಡರಾತ್ರಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದ್ದು, ನಿದ್ದೆಯಲ್ಲಿದ್ದವರು ಒಂದು ಕ್ಷಣ ಬೆಚ್ಚಿಬಿದ್ದಿದ್ದಾರೆ. ತುಮಕೂರು ನಗರದ ಗಾರ್ಡನ್ ರಸ್ತೆಯಲ್ಲಿ ಫಾರ್ಚುನರ್ ಕಾರು ವೇಗವಾಗಿ ಬಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದು, ಬಳಿಕ ಮತ್ತೊಂದು ಬದಿಯಲ್ಲಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಫಾರ್ಚುನರ್ ಕಾರಿನಲ್ಲಿ 5 ಇದ್ದು ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಫಾರ್ಚುನರ್ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ವಿದ್ಯುತ್ ಕಂಬವೇ ಮುರಿದು ಬಿದ್ದಿದೆ. ಅಲ್ಲದೆ ಮತ್ತೊಂದು ಬದಿಯ ಕಾರಿಗೆ ಗುದ್ದಿದ್ದು, ಆ ಕಾರು ಕೂಡ ಡ್ಯಾಮೇಜ್ ಆಗಿದ್ದು, ಡೆಡ್ಲಿ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಪಘಾತದ ಬಳಿ ಫಾರ್ಚುನರ್ ಕಾರನ್ನ ಬಿಟ್ಟು 5 ಎಸ್ಕೇಪ್ ಆಗಿದ್ದಾರೆ. ಫಾರ್ಚುನರ್ ಕಾರು ಚಾಲಕ ಕರೆಂಟ್ ಕಂಬಕ್ಕೆ ಹಾಗೂ ಕಾರಿಗೆ ಗುದ್ದಿದ್ದಾನೆ ಎಂದು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಅಪಘಾತದಲ್ಲಿ ಕರೆಂಟ್ ಕಂಬ ನೆಲಕ್ಕೆ ಉರುಳುತ್ತಿದ್ದಂತೆ ಕರೆಂಟ್ ಕಟ್ ಮಾಡಿದ್ದು, ಅದೃಷ್ಟವಶಾತ್ ಯಾರಿಗೂ ತೊಂದರೆಯಾಗಿಲ್ಲ. ನಮ್ಮದು ಅಸೆಂಟಾ ಕಾರ್ ಅಂತ. ಇನ್ನು ರಾತ್ರಿ ನಾವು ಎಲ್ಲ ಹೋಗಿದ್ವಿ, ಅಲ್ಲಾಕನ ಮುಂದೆ ಅಂತ ಹಾಕೋಣ ಅಂತ ಹೋಗಿದ್ವಿ. ಅಲ್ಲಿ ಜಾಗ ಇರಲಿಲ್ಲ, ಆಗ ಇಲ್ಲೇ ಖಾಲಿ ಇತ್ತಲ್ಲ, ಇಲ್ಲೇ ಹಾಕ್ತಿದ್ವಿ. ಫಸ್ಟು ಇಲ್ಲಿ ಮರ ಕೊಂಬೆ ಎಲ್ಲ ಒಣಗಿದೆ ಅಂದ್ಬಿಟ್ಟು ನಾವೇನು ಮಾಡೋಣ ಅಲ್ಲಾಕೋಣ ಅಂತ ಹಾಕ್ತಿದ್ವಿ. ರಾತ್ರಿ ಅಲ್ಲಿ ಜಾಗ ಇರಲಿಲ್ಲ ಅಂದ್ಬಿಟ್ಟು ಇಲ್ಲೇ ಬೆಳಿಗ್ಗೆ ಹಾಕಿ ತಕ್ಕೊಳ್ಳೋಣ ಅಂತ ಇಲ್ಲೇ ಹಾಕಿದ್ವಿ. ಇಲ್ಲಿ ನೈಟ್ ಹಾಕಿ ಹೋಗಿದ್ದೀವಿ. ರಾತ್ರಿ ಯಾರೋ ಕುಡ್ದು ಮತ್ತಲ್ಲ ಏನೋ ಗೊತ್ತಿಲ್ಲ ಬಂದಿದ್ದೆ, ಪೂರ್ತಿ ಕ್ರ್ಯಾಚಸ್ ಮಾಡಿದ್ದಾರೆ. ನಮಗೇನೋ ಪರಿಹಾರ ಮಾಡಿಕೊಟ್ರೆ ಒಳ್ಳೇದಾಗುತ್ತಣ್ಣ. ಅದು ಇನ್ನು ರಾತ್ರಿ ಒಂದು 12:15 1 ಗಂಟೆ ಅಣ್ಣ. ಅವರು ಯಾರು ಕಾರವ್ರು ಯಾರೂ ಸಿಕ್ಕಿಲ್ಲ. ಹಾಂ, ನಾವೆಲ್ಲ ಬಂದಿದ್ದೀವಿ. ನಾವೆಲ್ಲ 5-10 ನಿಮಿಷಕ್ಕೆ ಬಂದಿದ್ದೀವಿ. ಅವ್ರು ಯಾರು ಕಾರವ್ರು ಯಾರೂ ಸಿಕ್ಕಿಲ್ಲ, ಒಬ್ಬರೂ ಸಿಕ್ಕಿಲ್ಲ. ಅವ್ರು ಗಾಡಿ ಸೀಜ್ ಮಾಡಿ ಪೊಲೀಸ್ ನಮ್ಮದು ಅಲ್ಲೇ ಇತ್ತು, ನಾವು ಹಂಗೆ ಬಿಟ್ಟಿದ್ವಿ. ಅವರೇ ಪೊಲೀಸವ್ರು ಹೇಳಿದ್ರು, ತೆಗ್ದು ಸೈಡ್ಗೆ ಹಾಕ್ರಿ, ತಗೊಳ್ರಿ ಕಾರ ಅಂತ ಹೇಳಿದರು. ನಾವು ತಗೊಂಡಿದ್ವಿ. ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಹೋಗಿ ಕಂಪ್ಲೇಂಟ್ ಕೊಡಬೇಕಿನ್ನ. ನಮಗೇನೇನೋ ಪರಿಹಾರ ಮಾಡಿಸ್ಕೊಳ್ಳೋಣ. ನಾವು ಇನ್ನು ಮೊನ್ನೆ ತಗೊಂಡಿರೋದು 2-3 ತಿಂಗಳಾಗುತ್ತೆ. ನಾವು ಕಾರ್ ಇರಲಿಲ್ಲ ಅಂತ ಮನೆಗೆ ಇನ್ನು ವಾಸ್ತ ಕಾರ್ ತಂದಿದ್ವಿ ನಾವು. ಹಂಗಾಗಿ ಪರಿಹಾರ ಮಾಡಿಸ್ಕೊಟ್ರೆ ನಮಗೂ ಒಳ್ಳೇದಾಗುತ್ತಣ್ಣ. ಅಪಘಾತ ಸಂಭವಿಸುತ್ತಿದ್ದಂತೆ ಸ್ಥಳೀಯರು ಜಮಾಯಿಸುವಷ್ಟರಲ್ಲಿ ಫಾರ್ಚುನರ್ ಕಾರು ಚಾಲಕ ಗಾಡಿಯನ್ನ ಅಲ್ಲಿಯೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಿಸಿ ಕ್ಯಾಮೆರಾ ದೃಶ್ಯವನ್ನ ಆಧರಿಸಿ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.